ಇಂಧನ ಕಡಿತ ಚಿನ್ನ ಖರೀದಿಗೆ ಮುಂದೂಡಲು ಪ್ರಧಾನಿ ಕರೆಯನ್ನ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಸಂದೇಶಕ್ಕೆ ಬೆಂಗಳೂರಿನಲ್ಲಿ ಗುಡ್ ರೆಸ್ಪಾನ್ಸ್ ಸಿಗ್ತಾರೆ. ಬೆಂಗಳೂರಿನಲ್ಲಿ ಚಿನ್ನ ಹಾಗೂ ಬೆಳ್ಳಿಯ ಮಾರಾಟ ಶೇಕಡ 50ರಷ್ಟು ಇಳಿಕೆಯಾಗಿದ್ದು, ಪೆಟ್ರೋಲ್ ಡೀಸೆಲ್ ಮಾರಾಟವೂ ಕೂಡ ಕೊಂಚ ಇಳಿಕೆಯನ್ನು ಕಾಣ್ತಾ ಇದೆ. ಬಂಕ್ಗಳಲ್ಲಿ ಪ್ರತಿನಿತ್ಯ 150ರಿಂದ 250 ಲೀಟರ್ ಇಂಧನ ಮಾರಾಟ ಕಡಿಮೆಯಾಗಿದ್ದು, ಮೆಟ್ರೋ ಮತ್ತು ಸಾರಿಗೆ ಬಸ್ಗಳತ್ತ ಮುಖ ಮಾಡ್ತಿದ್ದಾರೆ ಜನರು. ಪ್ರಧಾನಿ ಮೋದಿ ಸಂದೇಶಕ್ಕೆ ಸಾರ್ವಜನಿಕರಿಂದ ಅಭೂತಪೂರ್ವ ಸ್ಪಂದನೆ ವ್ಯಕ್ತವಾಗ್ತಾ ಇದೆ. ಮೋದಿ ಸಂದೇಶದ ಬೆನ್ನಲ್ಲೇ ಬಂಗಾರದ ಖರೀದಿ ಇದೀಗ ಇಳಿಕೆಯಾಗಿದ್ದು, ಪೆಟ್ರೋಲ್ ಡೀಸೆಲ್ ಕೂಡ ಇಳಿಕೆಯಾಗಿದೆ ಅಂತಿದ್ದಾರೆ ಬಂಕ್ ಮಾಲೀಕರು. ದೇಶದ ಜನತೆಗೆ ಪ್ರಧಾನಿ ಸಂದೇಶವನ್ನ ಕೊಟ್ಟರು. ಯುದ್ಧದಿಂದ ದೇಶದ ಆರ್ಥಿಕ ದೃಷ್ಟಿಯಿಂದ ಮುಂದಿನ 1 ವರ್ಷಗಳ ಕಾಲ ಬಂಗಾರವನ್ನ ಯಾರೂ ಖರೀದಿ ಬೇಡ, ಪೆಟ್ರೋಲ್ ಡೀಸೆಲ್ ಬಳಕೆ ಇತಿಮಿತಿ ಇರಲಿ ಅಂತ ಸಲಹೆಯನ್ನ ಕೊಟ್ಟಿದ್ರು. ಈ ಬೆನ್ನಲ್ಲೇ ಇದೀಗ ಬಂಗಾರದ ವ್ಯಾಪಾರ ವಹಿವಾಟು ಶೇಕಡ 50ರಷ್ಟು ಇಳಿಕೆ ಕಂಡಿದೆ. ಮತ್ತೊಂದು ಕಡೆ ಪೆಟ್ರೋಲ್ ಡೀಸೆಲ್ ಸೇಲ್ ಕೂಡ ಕಡಿಮೆ ಆಗಿದೆ ಅಂತಿದ್ದಾರೆ ಮಾಲೀಕರು. 150ರಿಂದ 250 ಲೀಟರ್ ಪೆಟ್ರೋಲ್ ಡೀಸೆಲ್ ಕಡಿಮೆ ಆಗಿದೆ. ನಾಗರಿಕರ ಸಪೋರ್ಟ್ ಕಂಡು ಬರ್ತಿದೆ ಅಂತ ಬಂಕ್ ಮಾಲೀಕರು ಹೇಳ್ತಿದ್ದಾರೆ. ಜೊತೆಗೆ ಸ್ವಂತ ವಾಹನಗಳಲ್ಲಿ ಓಡಾಡೋದನ್ನ ಕಡಿಮೆ ಮಾಡಿ ಬಸ್ ಹಾಗೂ ಮೆಟ್ರೋಗಳತ್ತ ಜನರು ಮುಖ ಮಾಡ್ತಿದ್ದಾರೆ. ಚಿನ್ನ ಖರೀದಿ ಕೂಡ ಈಗಾಗಲೇ ಆಭರಣ ಪ್ರಿಯರು ಕೂಡ ಅದನ್ನು ಕಡಿಮೆ ಮಾಡಿಕೊಂಡಿದ್ದಾರೆ. ಇನ್ನು 5-6 ದಿನಗಳಿಂದ ಚಿನ್ನದ ವ್ಯಾಪಾರವಿಲ್ಲದೆ ಅಂಗಡಿಗಳು ಖಾಲಿ ಆಗಿದೆ. ಮೋದಿ ಹೇಳಿಕೆ ಕೊಟ್ಟ ಬಳಿಕ ಗ್ರಾಹಕರೇ ಬರ್ತಿಲ್ಲ ಅಂತ ಅಲ್ಲಿನ ಮಾಲೀಕರು ಹೇಳ್ತಿದ್ದಾರೆ. ಮದುವೆಗೆ ಅಂತ ಬರುವಂತಹ ಗ್ರಾಹಕರು ಮಾತ್ರ ಬರ್ತಿದ್ದಾರಂತೆ. ತಾಳಿ ಬೊಟ್ಟು ರಿಂಗ್ಗಳನ್ನೇ ಖರೀದಿ ಮಾಡ್ತಿದ್ದಾರಂತೆ. ಹಳೆ ಚಿನ್ನಾಭರಣ ಹಾಕಿ ಹೊಸ ಚಿನ್ನಾಭರಣವನ್ನು ಖರೀದಿ ಮಾಡುವವರು ಮಾತ್ರ ಬರ್ತಿದ್ದಾರೆ ಅಂತ ಮಾಲೀಕರು ಹೇಳ್ತಿದ್ದಾರೆ. ಹಾಗಾದ್ರೆ ಪ್ರಧಾನಿ ಮೋದಿ ಏನ್ ಕರೆಯನ್ನ ಕೊಟ್ಟಿದ್ರು ಜನರಿಗೆ ಕೇಳೋಣ. एक जमाना था जब संकट आता था, कोई युद्ध होता था तो लोग देश हित में सोना दान दे देते थे. आज दान की जरूरत नहीं है, लेकिन देश हित में हमको ये तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे. विदेशी मुद्रा बचाने के लिए हमारी देशभक्ति हमें चुनौती दे रही है और हमें इस चुनौती को स्वीकार करते हुए विदेशी मुद्रा को बचाना होगा. एक जमाना था जब ಪ್ರಧಾನಿ ಮೋದಿ ಕಷ್ಟಕಾಲದ ಸಂದರ್ಭ ಅಂತ ಕರೆ ಕೊಡ್ತಾ ಇದ್ದಂತೆ ಜನರು ಕೂಡ ಪ್ರಧಾನಿ ಮೋದಿ ಅವರಿಗೆ ಸ್ಪಂದಿಸಿದ್ದಾರೆ. ಚಿನ್ನ ಬೆಳ್ಳಿ ಅಂಗಡಿಗಳತ್ತ ಜನರು ಮುಖ ಮಾಡ್ತಾ ಇಲ್ಲ. ಕೇವಲ ಮದುವೆ ಅಥವಾ ಇಂತಿಷ್ಟ ನಿಗದಿಪಡಿಸಿದಂತಹ ಕಾರ್ಯಕ್ರಮಗಳಿಗಷ್ಟೇ ಇಲ್ಲಿ ಚಿನ್ನವನ್ನು ಖರೀದಿ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಂಡ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ವಿನಯ್ ಇದ್ದಾರೆ. ವಿನಯ್, ಮೋದಿ ಹೇಳಿದಂತಹ ಕಷ್ಟಕಾಲಕ್ಕೆ ಜನರು ಯಾವ ರೀತಿ ಸ್ಪಂದನೆಯನ್ನು ವ್ಯಕ್ತಪಡಿಸಿದ್ದಾರೆ, ಜೊತೆಗೆ ಚಿನ್ನ ಬೆಳ್ಳಿ ಖರೀದಿ ಕೂಡ ಕಡಿಮೆ ಆಗ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಬಳಕೆ ಕೂಡ ಕಡಿಮೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಎಷ್ಟು ಪರ್ಸೆಂಟೇಜ್ ಕಮ್ಮಿ ಆಗಿದೆ? ಖಂಡಿತ, ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದು ದೇಶದ ಜನತೆಗೆ. ಯಾಕಂದ್ರೆ ಸಮಸ್ಯೆಗಳು ಎದುರಾಗಿದೆ, ಜೊತೆಗೆ ಸಾಕಷ್ಟು ಬಿಕ್ಕಟ್ಟುಗಳನ್ನು ನಿರ್ವಹಣೆ ಮಾಡಿದೆ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಪ್ರಯತ್ನವನ್ನು ಮಾಡ್ತೀವಿ. ಪ್ರಧಾನಿ ಮೋದಿ ಕರೆ ಕೊಟ್ಟಂತಹ ಬೆನ್ನಲ್ಲೇ ದೇಶದ ಜನರು ಪ್ರಧಾನಿ ಮೋದಿ ಅವರು ಕರೆ ಕೊಟ್ಟಂತಹ ಕಷ್ಟದ ಸಂದರ್ಭಕ್ಕೆ ಈ ಸಂದರ್ಭದಲ್ಲಿ ಅವರು ಕೂಡ ಸ್ಪಂದಿಸ್ತಾ ಇರುವಂತಹ ಪ್ರತಿ ಇದು. ಶೇಕಡ 50ರಷ್ಟು ಚಿನ್ನ ಬೆಳ್ಳಿ ಮಾರಾಟ ಇದೀಗ ಕಡಿಮೆ ಆಗಿದೆ. ಪೆಟ್ರೋಲ್ ಡೀಸೆಲ್ ಮಾರಾಟವೂ ಕೂಡ ಕೊಂಚ ಇಳಿಕೆ ಕಂಡಿದೆ ಅಂತ ಹೇಳಲಾಗ್ತಾ ಇದೆ. ಆಭರಣ ಪ್ರಿಯರು ತುಂಬಾ ಜನ ಇರ್ತಾರೆ. ಪ್ರತಿನಿತ್ಯವೂ ಕೂಡ ಚಿನ್ನ ಬೆಳ್ಳಿ ಅಂಗಡಿಗಳು ಜನದುಂಬಿಯಿಂದ ತುಂಬಿ ತುಳುಕ್ತಾ ಇತ್ತು. ಆದ್ರೆ ಈಗ ಖಾಲಿ ಆಗಿದೆ. ಕೇವಲ ನಿರ್ದಿಷ್ಟ ಕಾರ್ಯಕ್ರಮಗಳಿಗಷ್ಟೇ ಚಿನ್ನವನ್ನ ಖರೀದಿ ಮಾಡ್ತಿದ್ದಾರೆ.